ನಮಸ್ಕಾರ ಸ್ನೇಹಿತರೆ. ಮನುಷ್ಯನಿಗೆ ಒಂದು ಅಂಗವೈಕಲ್ಯತೆ ಇದ್ದರೂ ಕೂಡ ಆತ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡಿ. ಪಾಪ ಇವನಿಗೆ 2 ಕಾಲುಗಳು ಕೂಡ ಒಂದು ಹ್ಯಾಂಡಿಕ್ಯಾಪ್ಟು ಪಾಪ. ಆದರೂ ಕೂಡ ಕುಣಿಬೇಕು ಅಂತಕ್ಕಂತಹ ಹುಮ್ಮಸ್ಸು, ಉತ್ಸಾಹ ಮತ್ತು ಲವಲವಿಕೆ ಇದನ್ನು ನೋಡಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ. ಏಕೆಂದರೆ ಈತ ಹಾಡು ಮತ್ತು ಡ್ಯಾನ್ಸ್ ಮತ್ತು ಇನ್ನಿತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈತ ಭಾಗವಹಿಸ್ತಿರ್ತಾರೆ. ಹಾಗಾಗಿ ಇವರು ನಮ್ಮ ಗುಂಡ್ಲುಪೇಟೆಯ ಹೆಮ್ಮೆಯ ಎಚ್ ರಾಜು ಹೊನ್ನೆಸೆಟ್ರುಂಡಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಈತ ಭಾಳ ಅದ್ಭುತವಾಗಿ ಒಂದು ತಮಗೆ ಆದಂತಹ ಒಂದು ಅವರದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ನೃತ್ಯವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇವರನ್ನು ಅರಸಿ ಆಶೀರ್ವದಿಸಿ. ಅಂದರೆ 2 ಕಾಲು 2 ಕೈಗಳಿದ್ದರೂ ಕೂಡ ನಾವು ಡ್ಯಾನ್ಸ್ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತೀವಿ. ಆದರೆ ಈತ ಸಂಕೋಚವನ್ನೆಲ್ಲ ಬಿಟ್ಟು ಒಂದು ಕಲೆಯನ್ನು ಆರಾಧಿಸಿ, ಕಲೆಯನ್ನು ಪ್ರೀತಿಸಿ, ಕಲೆಗೆ ಗೌರವ ಕೊಡುತ್ತಾ ಬರುತ್ತಾ ಇದ್ದಾನೆ. ಹಾಗಾಗಿ ಈತನ ಒಂದೊಂದು ಸ್ಟೆಪ್ಪುಗಳು ಕೂಡ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ, ನಮಗೆ ಬೇಜಾರಾದರೆ ನಿಮ್ಮ ವೀಡಿಯೋಗಳು ನೋಡಿದ್ರೆ ಸಾಕು, ಭಾಳ ತುಂಬ ಬಿದ್ದು ನಗ್ತೀವಿ ಅಂತ ಹೇಳ್ತಾರೆ. ಅದು ನಿಜಲ್ಲೂ ಕೂಡ ನಾವು ವೀಡಿಯೋ ಮಾಡೋದಕ್ಕೆ ಇನ್ನೊಬ್ರಿಗೆ ಒಂದು ಸಂತೋಷ, ಒಂದು ಖುಷಿ ಸಿಗುತ್ತೆ ಅಂತಂದರೆ ಅದು ನಾವು ವೀಡಿಯೋ ಮಾಡೋದಕ್ಕೂ ಸಾರ್ಥಕ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮನುಷ್ಯ ಬರುವಾಗ ಏನೂ ಇಲ್ಲ, ಹೋಗುವಾಗ ಏನೂ ಇಲ್ಲ, ಇರೋ ತನಕ ತಾನು ಖುಷಿಯಾಗಿ ತಾನೂ ನಕ್ಕು ಇನ್ನೊಬ್ಬರನ್ನು ನಗಿಸ್ತಾ ಮತ್ತು ಸಮಾಜವನ್ನು ನಗಿಸ್ತಾ ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ನೃತ್ಯ, ಹಾಡು, ಸಂಗೀತ ಕಲೆ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ನೃತ್ಯವನ್ನು ನೋಡಿ ಅರಸಿ ಆಶೀರ್ವದಿಸಿ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಎಲ್ಲೆಲ್ಲೇ ಹೋದರೂ ಕೂಡ ಒಂದು ಸಂಕೋಚ ಸ್ವಭಾವ ನಮ್ಮ ಆತ್ಮ ಗೌರವನ ಹಿಂದಕ್ಕೆ ತಳ್ಳುತ್ತೆ. ಆದರೆ ಅದನ್ನೆಲ್ಲ ಮೆಟ್ಟಿ ಒಂದು ನಮ್ಮ ಆತ್ಮದಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಹೊರಹಾಕಬೇಕು. ಏಕೆಂದರೆ ಬಾವಿಲಿರ್ತಕ್ಕಂಥ ಕಪ್ಪೆ ಯಾವಾಗಲೂ ಸಮುದ್ರ ನೋಡಿರೋಕ್ಕಿಲ್ಲ. ಹಾಗಾಗಿ ಸಮುದ್ರವನ್ನು ನೋಡಿ ಬಾವಿಯಿಂದ ಹೊರಗಡೆ ಬಂದು ತಮ್ಮ ಅದ್ಭುತವಾದ ಒಂದು ಕಲೆಯನ್ನು ಜಗತ್ತಿಗೆ ಪ್ರಸ್ತುತಪಡಿಸಿ ಮತ್ತು ಇನ್ನಿತರ ಒಂದು ಹುಡುಗರಿಗೆ ಮಾರ್ಗದರ್ಶಕರಾಗಲಿ. ಹಾಗೂ ಈತನ ಒಂದು ನೃತ್ಯ ಮತ್ತು ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆ ಇನ್ನೊಬ್ಬರಿಗೆ ಪ್ರೇರಣಾದಾಯಕವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನೋಡಿ ಎಷ್ಟೊಂದು ಸುಂದರವಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನೋಡಿ 2 ಕಾಲು 2 ಕೈಗಳನ್ನು ಯಾವ ರೀತಿ ಕುಣಿಸ್ತಾ ಇದ್ದಾರೆ. ಭಾಳ ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥ ವಿಚಾರ ಇದು. ಆನಂದ್ ಅನ್ನುವಂಥ ಇಲ್ಲ ರಥಸಪ್ತಮಿ ಎನ್ನುವಂತಹ ಒಂದು ಚಿತ್ರದ ಹಾಡು. ಆನಂದ ಸೇರಿ ಆಡಲು ಆನಂದ, ಕೂಡಿ ಬಾಳಲು ಆನಂದ. ನಿಜವಾಗ್ಲೂ ಕೂಡ ಈ ಹಾಡಿಗೆ ತಕ್ಕಂತೆ ಇವರು ಭಾಳ ಆನಂದವಾಗಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿರಲಿ, ಎಷ್ಟೇ ದುಃಖಗಳಿರಲಿ, ಎಷ್ಟೇ ದುಮ್ಮಾನಗಳಿರಲಿ, ಅದನ್ನೆಲ್ಲ ಬದಿಗೊತ್ತಿ ಈತ ಆನಂದವಾಗಿ ನೃತ್ಯವನ್ನು ಮಾಡ್ತಾಯಿದ್ದಾರೆ. ಮತ್ತು ಈತನ ಒಂದು ಡ್ಯಾನ್ಸ್ಗೆ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಗೌರವ ಸಿಕ್ಕಿದೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.